ಕರುನಾಡಲ್ಲಿ ಕಾವೇರಿಯ ಹೋರಾಟ ತೀವ್ರಗೊಳ್ತಾ ಇದೆ. ಮಂಡ್ಯದ ಕೆಆರ್ಎಸ್ ಬಳಿ ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕೆಆರ್ಎಸ್ ಜಲಾಶಯದ ಬಳಿ ನೂರಾರು ರೈತರ ದಂಡೆ ಹರಿದು ಬಂದಿದೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಬಾರದು ಅಂತ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಭೀಕರ ಬರಗಾಲದಿಂದ ನಮಗೆ ನೀರಿಲ್ಲದೆ ಇರುವಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಕುಡಿಯೋಕ್ಕೂ ನೀರಿಲ್ಲ. ಸಂಕಷ್ಟದ ವೇಳೆಯಲ್ಲಿ ನೀರು ಕೊಡು ಅಂತ ಹೇಳಿದ್ರೆ ಹೇಗ್ ಸಾಧ್ಯ ಇದು? ಯಾವ ನ್ಯಾಯ ಇದು? ಈ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನ್ ಮಾಡ್ತಾ ಇದೆ? ಸರಿಯಾದ ನಿರ್ಧಾರ ತಗೊಂಡಿಲ್ಲ. ಇನ್ನು ನಮ್ಮವರು ಈ ವಿಚಾರದಲ್ಲಿ ಸರಿಯಾಗಿ ವಾದ ಮಾಡಿದಾರಾ ಅಂತ ಪ್ರಶ್ನೆ ಹುಟ್ಕೋತಾ ಇದೆ. ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಷ್ಟೇ ಬಾಕಿ ಉಳಿದಿರುವಂತದ್ದು. ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೇಕು ಅಂತ ಪ್ರತಿಯೊಬ್ಬರು ಹೋರಾಟದಲ್ಲಿ ಇರುವಂತಹ ಪ್ರತಿಯೊಬ್ಬರು ಹಾಗೇನೆ ವಿಪಕ್ಷಗಳು ಹೇಳ್ತಾ ಇರುವಂತದ್ದು. ಇನ್ನು ಅಲ್ಲಿ ನಾವು ಗಮನಿಸ್ತಾ ಇದೀವಿ ಬಲಭಾಗದ ದೃಶ್ಯಾವಳಿಗಳನ್ನ. ಪೊಲೀಸರಿಗೆ ಅವರನ್ನ ಕಂಟ್ರೋಲ್ ಮಾಡೋಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. 1500ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಯಾಕಂದ್ರೆ ಯಾವ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗೋದಿಲ್ಲ. ಹೋರಾಟದ ತೀವ್ರತೆ ಅತಿರೇಕಕ್ಕೆ ಹೋದಂತೆ ಈಗ ಬಿಜೆಪಿ ನಾಯಕರು ಕೂಡ ಅಲ್ಲೇ ಇರುವಂತದ್ದು. ಹೋರಾಟಗಾರರು, ರೈತರು ಎಲ್ಲರೂ ಜಮಾಯಿಸಿದ್ದಾರೆ. ಮಹಿಳಾ ಹೋರಾಟಗಾರರಿದ್ದಾರೆ. 1991ರಲ್ಲಿ ನಡೆದಂತ ಸಾವು ನೋವುಗಳು ಮತ್ತೊಮ್ಮೆ ರಿಪೀಟ್ ಆಗಬಾರ್ದು. ಈ ಒಂದು ಕಾವೇರಿ ವಿಚಾರದಲ್ಲಿ ವಿವಾದ ಏನಿದೆ ಇದು ಹೀಗೆ ಅಂದ್ರೆ ಸಮಾಧಾನವಾಗೇನೆ ಅಂತ್ಯ ಕಾಣಬೇಕು. ಅಂದ್ರೆ ತಮಿಳುನಾಡು ಸಿಎಂ ವಿಜಯ್ ಅವರನ್ನ ಇಲ್ಲಿಗೆ ಕರೆಸುವಂತದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಸಿ.ಟಿ. ರವಿ ಅವರು ಮಾತನಾಡ್ತಾ ಹೇಳಿದ್ರು, ಅವ್ರನ್ನ ಕರೆಸಿ, ಇಲ್ಲಿಗೆ ವಸ್ತುಸ್ಥಿತಿ ಎಷ್ಟು ಮಟ್ಟಿಗಿದೆ ಅಂತ ತೋರಿಸಿ, ಮನವರಿಕೆ ಮಾಡಿಕೊಡಿ ಅಂತ ಹೇಳ್ತಿದ್ದಾರೆ. ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾರೆ. ಕೂತ್ಕೊಂಡ್ಬಿಡಿ ಸರ್, ನೀವೆಲ್ಲ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ರಿ. ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕೂತ್ಕೊಂಡ್ಬಿಡಿ ಸರ್, ನೀವೆಲ್ಲ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ರಿ. ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕೂತ್ಕೊಂಡ್ಬಿಡಿ ಸರ್, ನೀವೆಲ್ಲ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ರಿ. ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಬರ್ತಾ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಕೂತ್ಕೊಂಡ್ಬಿಡಿ ಸರ್, ನೀವೆಲ್ಲ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ರಿ. ಇದು ತೀವ್ರವಾಗಿ ನಡೀತಾ ಇರುವಂತಹ ಹೋರಾಟ. ಈ ಕಡೆ ಮತ್ತೆ ಜಟಾಪಟಿ ಕೂಡ ನಡೀತಾ ಇದೆ ಹೋರಾಟಗಾರರು ಹಾಗೇನೆ ಪೊಲೀಸರಿಂದ. ಮತ್ತೊಂದು ಕಡೆಯಲ್ಲಿ ಈ ಬಿಜೆಪಿ ನಾಯಕರು ಪ್ರತಿಯೊಬ್ಬರು ಭಾಗಿಯಾಗಿರುವಂತದ್ದು ಹೋರಾಟದಲ್ಲಿ. ತಮ್ಮ ನೇತೃತ್ವವನ್ನ ವಹಿಸಿಕೊಂಡು ಬಿಜೆಪಿಯ ಘಟಾನುಘಟಿ ನಾಯಕರು ಹೋರಾಟಕ್ಕೆ ಕರೆ ನೀಡಿರುವಂತದ್ದು. ರೈತರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈ ಕಡೆ ಸಪರೇಟ್ ಆಗಿ ರೈತರು ಪ್ರತಿಭಟನಾಕಾರರು ಹೋರಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಹೋರಾಟದಲ್ಲೂ ಕೂಡ ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ತಾ ಇದ್ದಾರೆ. ಈ ಒಂದು ಹೋರಾಟ ತಮಿಳುನಾಡಿನ ಯಾರ್ಯಾರೆಲ್ಲ ನಮಗೂ ಕಾವೇರಿ ನೀರು ಬೇಕು ಅಂತ ಹೇಳ್ತಾ ಇದ್ದಾರೆ, ತಮಿಳುನಾಡಿನ ರಾಜ್ಯ ಸರ್ಕಾರ ಆಗಿರಬಹುದು, ಮುಟ್ಟಬೇಕು ಈ ಒಂದು ಹೋರಾಟದ ಕಿಚ್ಚು ಅಂತ ಪ್ರತಿಭಟನೆಗೆ ಭಾಗಿಯಾಗಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ವಿ. ವಿಪಕ್ಷಗಳು ಕೂಡ ಈ ಒಂದು ವಿಚಾರದಲ್ಲಿ ಪ್ರತಿನಿತ್ಯ 3,500 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಆದೇಶ ಆಗಿದೆ. ಆ ಒಂದು ಆದೇಶನ ವಿರೋಧಿಸಿ ಬಿಜೆಪಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು. ಇದೀಗ ಕೆಆರ್ಎಸ್ನ ಮುಂಭಾಗದಲ್ಲಿ ಈಗ ಸಿ.ಟಿ. ರವಿ ಅವರ ನೇತೃತ್ವದಲ್ಲಿ ಈಗ ಪ್ರತಿಭಟನೆ ಪ್ರಾರಂಭವಾಗಿದೆ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಏನು ಕೆಆರ್ಎಸ್ನ ಮುಖ್ಯದ್ವಾರದ ಎದುರು ಈ ಒಂದು ಪ್ರತಿಭಟನೆಗೆ ಈಗ ಮುಂದಾಗಿರುವಂಥದ್ದು. ಏನು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಸಿ.ಟಿ. ರವಿ ಅವರು ಕೂಡ ಈಗ ಮಾತನಾಡ್ತಾ ಇರುವಂಥದ್ದು. ಕಾರಣ ಏನಂತಂದ್ರೆ ತಮಿಳುನಾಡಿಗೆ ಪ್ರತಿನಿತ್ಯವೂ ಕೂಡ 3,500 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತ ಹೇಳಿ ಏನು ಆದೇಶ ಆಗಿದೆ.
ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನ ಕೈಗೊಂಡಿರೋದು. ಕಾರಣ ಏನಂತಂದ್ರೆ ಈಗ ಪ್ರಸ್ತುತವಾಗಿ KRS ಅಣೆಕಟ್ಟೆಯಲ್ಲಿ 17 TMC ಮಾತ್ರ ನೀರಿರುವಂತದ್ದು. ಹಾಗಾಗಿ ಏನು ಇಲ್ಲಿ ಕುಡಿಯೋ ನೀರಿಗೆ ಅಭಾವ ಪಡ್ತಾ ಇರುವ ಸಂದರ್ಭದಲ್ಲಿ ತಮಿಳುನಾಡಿಗೆ ಬೆಳೆ ಬೆಳಿಲಿಕ್ಕೆ ಹೇಗೆ ನೀರು ಕೊಡೋದು ಅನ್ನೋ ಒಂದು ಎಕ್ಸ್ಟ್ರಾ ಪ್ರಶ್ನೆ ಪ್ರಾರಂಭವಾಗಿದೆ. ಆ ಒಂದು ಉದ್ದೇಶದಲ್ಲಿ ಇದೀಗ ಏನೋ ಬಿಜೆಪಿ ಈಗ KRS ಮುತ್ತಿಗೆಗೆ ಇವತ್ತು ಒಂದು ಪ್ರತಿಭಟನೆಯನ್ನ ಕರೆ ನೀಡಿತು. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಒಂದು ಜಮಾವಣೆಗೊಂಡಿದ್ದಾರೆ. ಜೊತೆಗೆ ಈ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಡೀಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಏನಂತಂದ್ರೆ ಈಗ ಪ್ರಸ್ತುತವಾಗಿ ಪ್ರತಿ ಬಾರಿಯೂ ಕೂಡ ಏನು ಹಲವು ದಶಕಗಳ ಈ ಒಂದು ವಿವಾದ ಇವತ್ತಿಗೂ ಕೂಡ ಒಂದು ಅಂತ್ಯವನ್ನು ಕಂಡಿಲ್ಲ. ಕಾರಣ ಏನಂತಂದ್ರೆ ಪ್ರತಿ ಬಾರಿ ಕೂಡ ತಮಿಳುನಾಡು ಬೆಳೆಗಾಗಿ ನೀರನ್ನು ಕೇಳಿದ್ರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತೆ ರಾಜ್ಯದ ಜನತೆ ಕುಡಿಯುವ ನೀರಿಗಾಗಿ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇರುವಂತದ್ದು. ಜೊತೆಗೆ ಈ ಬಾರಿಯ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದೇ ಇರೋ ಕಾರಣ ಏನು KRS ಅಣೆಕಟ್ಟೆಯ ಒಳಹರಿವು ಕೂಡ ಕಮ್ಮಿ ಇದೆ, ಮತ್ತೆ ಡ್ಯಾಮ್ ಕೂಡ 90 ಅಡಿಗೆ ಏನು ಅಡಿಗೆ ಕುಸಿದಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ಮೀಸಲಿಡಬೇಕಾದಂತ ನೀರನ್ನ ಬೆಳೆ ಬೆಳಿಲಿಕ್ಕೆ ಹೇಗೆ ಕೊಡುವುದು ಅನ್ನುವ ಒಂದು ಪ್ರಶ್ನೆ ಈಗ ಉದ್ಭವವಾಗಿದೆ. ಆ ಒಂದು ಉದ್ದೇಶದಲ್ಲಿ ಈಗ ಯಾವುದೇ ಕಾರಣಕ್ಕೂ ಕೂಡ ನೀವು ತಮಿಳುನಾಡಿಗೆ ನೀರನ್ನ ಬಿಡಬಾರದು, ಬಿಟ್ಟರೆ ನಾವು ಉಗ್ರ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವ ಎಚ್ಚರಿಕೆ ಸಂದೇಶವನ್ನ ಪ್ರತಿಪಕ್ಷಗಳಿರ್ಬೋದು ಮತ್ತೆ ಏನು ಹಲವಾರು ಸಂಘಟನೆಗಳು ಕೂಡ ಕೊಟ್ಟಿದ್ದು. ಅದರ ಜೊತೆಗೆ ಈಗ ಏನು ಸಾಂಕೇತಿಕ ಬೆಂಬಲವನ್ನ ಕೊಡ್ತೀವಿ ಅಂತೇಳಿ ಬಿಜೆಪಿ ಈಗ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಯಾವುದೇ ಕಾರಣಕ್ಕೂ ಕೂಡ ಆದೇಶವನ್ನ ಪಾಲನೆ ಮಾಡಬಾರದು, ಪಾಲನೆ ಮಾಡಿದ್ರೆ ನಾವು ಮತ್ತಷ್ಟು ಏನು ಹೋರಾಟವನ್ನ ತೀವ್ರಗೊಳಿಸ್ತೇವೆ. ಆ ಒಂದು ಉದ್ದೇಶಕ್ಕೆ ನಾವು ಈ ಒಂದು ಪ್ರತಿಭಟನೆ ಕೈಗೊಂಡಿದ್ವಿ. ಎಂಥದೇ ಸಂದರ್ಭದಲ್ಲಾದ್ರೂ ಕೂಡ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅನ್ನುವಂಥ ಮಾತನ್ನ ಇಲ್ಲಿ ಏನು ಬಿಜೆಪಿ ಹೇಳ್ತಾ ಇರೋದು. ಒಟ್ಟಾರೆ ಹೇಳೋದಾದ್ರೆ ದಿನದಿಂದ ದಿನಕ್ಕೆ ಕಾವೇರಿಯ ಕಿಚ್ಚು ಮತ್ತಷ್ಟು ತಾರಕಕ್ಕೆ ಹೋಗ್ತಾ ಇದ್ರೆ, ಆದ್ರೆ ಈಗ ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ರವಿನಂಜನ್ ಜೊತೆ ಪ್ರವೀಣ್ ಕುಮಾರ್ ಜೆಟ್ಟಿ, KRS. ಅದನ್ನು ಅರ್ಥ ಮಾಡಿಸುವ ಕೆಲಸವನ್ನ ನೀವ್ಯಾಕೆ ಇನ್ನು ಮಾಡಿಲ್ಲ? ನಾವು ಕರ್ನಾಟಕದ ವಾಸ್ತವಿಕ ಪರಿಸ್ಥಿತಿಯನ್ನ ಅರ್ಥ ಮಾಡಿಸುವ ಕೆಲಸವನ್ನ ಇಲ್ಲಿರುವ ಸರ್ಕಾರ ಮಾಡಬೇಕಾಗಿತ್ತು. ನಾನು ಈಗಲೂ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ, ಕಾಲ ಮಿಂಚಿಲ್ಲ. ನಿಮ್ಮದೇ ಮಿತ್ರ ಪಕ್ಷ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿದೆ, ನಿಮ್ಮದೇ ಮಿತ್ರ ಪಕ್ಷ. ಈಗಾಗಲೂ ಹೇಗೋ 3ನೇ ತಾರೀಕು ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸಾಗರದಲ್ಲಿ ಹೋಟೆಲ್ ಮೀಟಿಂಗ್ ಮಾಡಿ ಫೋಟೋ ತೆಗೆಸ್ಕೊಂಡ್ರೆ ಪರಿಸ್ಥಿತಿಯ ವಾಸ್ತವಿಕತೆ ತಮಿಳುನಾಡಿನ ಜನರಿಗೂ ಅರ್ಥ ಆಗಲ್ಲ, ಕರ್ನಾಟಕ ಜನರಿಗೂ ಅರ್ಥ ಆಗಲ್ಲ, ನ್ಯಾಯಾಧಿಕರಣಕ್ಕೂ ಅರ್ಥ ಆಗಲ್ಲ. ನ್ಯಾಯಾಧಿಕರಣಕ್ಕೆ ತಮಿಳುನಾಡಿನ ಜನರಿಗೆ ವಾಸ್ತವಿಕ ಸತ್ಯ ಅರ್ಥ ಆಗಬೇಕು ಅಂತಿದ್ರೆ ನೀವು ತಮಿಳುನಾಡಿನ ಮುಖ್ಯಮಂತ್ರಿಯನ್ನ KRS ಕರ್ಕೊಂಡು ಬನ್ನಿ, ತೋರಿಸಿ. ಇಲ್ಲಿಯ ಡ್ಯಾಮಿನ ಪರಿಸ್ಥಿತಿ ಏನಿದೆ ಅಂತ ತೋರಿಸಿ. ಇದೇ ಸಂದರ್ಭದಲ್ಲಿ ಹೋದ ವರ್ಷ ಎಷ್ಟು ನೆಲಮಟ್ಟಿಯಾಗಿತ್ತು, ನೀರಿನ ಒಳಹರಿವು ಎಷ್ಟಿತ್ತು, ಈಗಿನ ಪರಿಸ್ಥಿತಿ ಏನಿದೆ, ಬರದ ಭೀಕರತೆ ಹೇಗೆ ಕರ್ನಾಟಕವನ್ನು ಕಾಡ್ತಾ ಇದೆ ಅನ್ನೋದನ್ನ ಅವರು ಕಣ್ಣಾರೆ ನೋಡಲಿ. ಬಹುಶಃ ಅವ್ರು ಕಣ್ಣಾರೆ ನೋಡಿದ್ರೆ ಅವರಿಗೂ ಅರ್ಥ ಆಗುತ್ತೆ ಕರ್ನಾಟಕದಲ್ಲಿ ಪರಿಸ್ಥಿತಿ ತೀವ್ರವಾಗಿದೆ, ಅವರೇ ಸಂಕಷ್ಟದಲ್ಲಿದ್ದಾರೆ, ಅವರನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂರಬಾರದು ಅನ್ನುವಂತ ವಾಸ್ತವಿಕ ಸತ್ಯ ಅವರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡಿಸುವ ಜವಾಬ್ದಾರಿ ಯಾರು? ಮುಖ್ಯಮಂತ್ರಿಗಳು ನಿಮ್ದು ಅರ್ಥ ಮಾಡಿಸುವ ಜವಾಬ್ದಾರಿ. ನೀವು ಅರ್ಥ ಮಾಡಿಸಿ ಅಂತ ಆಗ್ರಹ ಮಾಡಲಿಕ್ಕೆ, ನಿಮ್ಮ ಕರ್ತವ್ಯದ ನೆನಪು ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇವತ್ತು KRSಗೆ ಮುತ್ತಿಗೆ ಹಾಕಿದ್ದಾರೆ. ಇವತ್ತು KRSಗೆ ಮುತ್ತಿಗೆ ಹಾಕಿರೋದು ಇದು ಸಿಟಿ ರವಿ ಅವರು ಅಲ್ಲಿ ಪ್ರತಿಭಟನೆಗೆ ಭಾಗಿಯಾಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತಾ ಇರುವಂತದ್ದು. ಈ ಪ್ರತಿಭಟನೆಯನ್ನ ಹೊರ ರಾಜ್ಯಕ್ಕೆ ಅಂದ್ರೆ ತಮಿಳುನಾಡಿಗೆ ರೀಚ್ ಆಗೋ ಮಟ್ಟಕ್ಕೂ ಕೂಡ ನಾವು ಪ್ರತಿಭಟನೆಯನ್ನ ತೀವ್ರಗೊಳಿಸ್ತಾ ಹೋಗ್ತೀವಿ ಅಂತ. ಇನ್ನು ಇವತ್ತೇ ನಿರ್ಧಾರ ಆಗುತ್ತೆ ಒಂದ್ ಕಡೆಯಲ್ಲಿ ಕರ್ನಾಟಕ ಬಂದ್ ಯಾವಾಗ